ಶ್ರೀಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಯೋ ಮಾತೃಗರ್ಭತೋ ಜಾತಃ ಶುಕ್ತಿತೋ ಮೌಕ್ತಿಕಂ ಯಥಾ ದೇಶಧರ್ಮಾಮೃತಂ ಯೋ ಹಿ ಶ್ರೀಸಮರ್ಥಂ ಪ್ರಣೌಮಿ ತಂ. ಶುಕಾಸಾರಿಖೇ ಪೂರ್ಣವೈರಾಗ್ಯಜಾಸೆ ವಸಿಷ್ಠಾ ಪರಿಜ್ಞಾನಯೋಗೀಶ್ವರಾಸೆ. ಕವಿ ವಾಲ್ಮೀಕಾ ಸಾರಿಖಾಮಾನ್ಯ ಐಸಾ ನಮಸ್ಕಾರ माझा सद्गुरु रामदास. जय जय रघुवीर समर्थ ಶ್ರೀ ಗುರುದೇವ ದತ್ತ. ರಾಷ್ಟ್ರಗುರು ಶ್ರೀ ಸಮರ್ಥ ರಾಮದಾಸರು ವಿರಚಿಸಿದಂಥ ಮನೋಬೋಧೆ ಎಂಬ ಮಹಾಗ್ರಂಥದ ಮರಾಠಿ ಓವಿಗಳ ಕನ್ನಡ ವಿವರಣೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ ಸದ್ಗುರುಗಳ ಕೃಪೆಯಿಂದ. ಈ ಬದುಕಿನಲ್ಲಿ ಈ ಮನಸ್ಸಿಗೆ ಯಾವುದರ ಪರಿಚಯ ಆಗಬೇಕೋ ಅದರ ಪರಿಚಯವನ್ನು ಮನಸ್ಸು ಮಾಡಿಕೊಳ್ಳೇಬೇಕಾಗ್ತದೆ. ಉಳಿದೆಲ್ಲವೂ ಪ್ರಯೋಜನಕ್ಕೆ ಬರದೇ ಇರುವಂಥ ಪರಿಚಯವಾದಾಗ ಮಹಾಪ್ರಯೋಜನಕಾರಿ ಎನಿಸುವ ಪರಿಚಯ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮುಂದಾಗಲೇಬೇಕಾಗ್ತದೆ. ಮನಸ್ಸಿಗೆ ಆಗುವ ಸಾಮಾನ್ಯ ಪರಿಚಯ ನಿಜಕ್ಕೂ ಸಾಮಾನ್ಯವಾಗಿಯೇ ಇರುವಂಥದ್ದು. ವಿಶೇಷವಾದ ಪರಿಚಯ ಮಾತ್ರ ಯಾವಾಗಲೂ ವಿಶೇಷವಾದ ಪ್ರಯೋಜನವನ್ನೇ ಕೊಡುವಂಥದ್ದು. ಸಾಮಾನ್ಯ ಪರಿಚಯ ಸ್ಥೂಲ, ವಿಶೇಷ ಪರಿಚಯ ಸೂಕ್ಷ್ಮ. ಮೇಲ್ನೋಟದಲ್ಲಿ ಕಂಡುಬರುವಂಥ ವ್ಯಕ್ತಿಗಳ ಲಕ್ಷಣಗಳಿಂದ, ಕೃತಿಗಳಿಂದ ತುಸುಮಟ್ಟಿಗೆ ಮನಸ್ಸಿನ ಸ್ವಭಾವ ಜ್ಞಾನದ ಪ್ರಕಾರ ಈ ವ್ಯಕ್ತಿಗಳ ಸಾಮಾನ್ಯ ಪರಿಚಯ ಮಾಡಿಕೊಳ್ಬೋದು. ಆದರೆ ಇದೆಲ್ಲ ಸಾಮಾನ್ಯ ಪರಿಚಯ. ಮನಸ್ಸಿಗೆ ಶಾಶ್ವತವಾದ ಪರಿಚಯವೂ ಪರಿಜ್ಞಾನವೂ ಪ್ರಯೋಜನವೂ ಆಗುವಂಥದ್ದು ಯಾವುದಪ್ಪ? ಮನಸ್ಸಿನ ಹೊರಗಿನ ದೃಷ್ಟಿಗೆ ಗೋಚರಿಸದೆ ಅಥವಾ ಪರಿಚಯವಾಗದೇ ಇರುವ ಒಂದು ವಿಶೇಷ ಪರಿಚಯ ಮನಸ್ಸಿನ ಅಂತರ್ದೃಷ್ಟಿಗೆ ಆಗಬೇಕಾಗ್ತದೆ. ಅದು ಯಾವುದು ಅಂದರೆ ನಮ್ಮಲ್ಲಿಯೇ ಇರುವಂಥ ಪರಮಾತ್ಮನ ಪರಿಚಯ. ಶ್ರೀ ಸಮರ್ಥರಾಮದಾಸರು ಈ ಮನೋಬೋಧೆಯ ಉದ್ದಕ್ಕೂ ಅಂತಹ ಪರಮಾತ್ಮನಾದ ಶ್ರೀರಾಮನನ್ನೇ ವಿಶೇಷ ಪರಿಚಯದ ಸಂಗಾತಿಯನ್ನಾಗಿ ಮನಸ್ಸು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೀವನದ ಸಂಗಾತಿ ಅಂದರೆ ಭಗವಂತನೇ. ಎಲ್ಲರ ಮನಸ್ಸು ಶ್ರೀರಾಮನ ಸಮಗ್ರವಾದ ಪರಿಚಯವನ್ನು ಮಾಡಿಕೊಂಡು ಬಿಟ್ಟರೆ ಎಲ್ಲ ಮನಸ್ಸು ಧನ್ಯವಾಗುವುದರಲ್ಲಿ ಸಂದೇಹವಿಲ್ಲ ಹೇಳುವ ಮಾತು ಶ್ರೀ ಸಮರ್ಥರಾಮದಾಸರದು. ಅದಕ್ಕಾಗಿ ಅವರು ತಮ್ಮ ಈ ಮನೋಬೋಧೆಯ ಓವಿಗಳಲ್ಲಿ ಶ್ರೀರಾಮನ ಅರಿವನ್ನೇ, ಶ್ರೀರಾಮನ ಪ್ರಜ್ಞೆಯನ್ನೇ ಪರಿಚಯವಾಗಿ ಮನಸ್ಸಿಗೆ ಅನುಗ್ರಹಿಸ್ತಿದ್ದಾರೆ. ಶ್ರೀರಾಮನ ಪರಿಚಯ ಅಂದ್ರೇನು? ಶ್ರೀರಾಮನನ್ನು ತನ್ನಲ್ಲಿ ಇಟ್ಟುಕೊಂಡು ಈ ಮನಸ್ಸು ಶ್ರೀರಾಮವದ್ ವರ್ತಿತವ್ಯಂ ಅಂದರೆ ರಾಮನಂತೆ ವರ್ತಿಸಬೇಕಾಗ್ತದೆ. ನಮ್ಮ ರಾಷ್ಟ್ರಗುರು ಶ್ರೀ ಸಮರ್ಥರಾಮದಾಸರು ನ ರಾವಣವದ್ ವರ್ತಿತವ್ಯಂ, ಮನಸ್ಸೇ ರಾವಣನ ಹಾಗೆ ವರ್ತಿಸಬಾರದು. ನಮ್ಮ ಮನಸ್ಸಿನ ವಿಚಾರ, ಆಚಾರ, ಆಹಾರ, ವಿಹಾರ, ನಡೆ, ನುಡಿ, ಚಿಂತನೆ ಎಲ್ಲವೂ ಶ್ರೀರಾಮನಂತೆ ಇರಬೇಕು ಅಂತ ಸಮರ್ಥರು ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ರಾಮ ಹೋವೋನಿ ರಾಲಂಗಾವ, ರಾಮನಾಗಿ ರಾಮನನ್ನು ಭಜಿಸಬೇಕಂತೆ, ಶಿವನಾಗಿ ಶಿವನನ್ನು ಭಜಿಸಬೇಕು. ಶಿವೋಭೂತ್ವ ಶಿವಂ ಯಜೇತ್, ಶಿವನಾಗಿ ಶಿವನನ್ನು ಉಪಾಸನೆ ಮಾಡಬೇಕು. ರಾಮನ ತ್ಯಾಗ, ರಾಮನ ಸಂಯಮ, ರಾಮನ ಪ್ರೇಮ, ರಾಮನ ಔದಾರ್ಯ, ರಾಮನ ದಯೆ, ರಾಮನ ನಿಲುವು, ರಾಮನ ನಿರ್ಧಾರ ಎಲ್ಲವುಗಳ ಪರಿಚಯವನ್ನು ಈ ಮನಸ್ಸು ಮಾಡಿಕೊಳ್ಬೇಕು. ಈ ಎಲ್ಲವೂ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮೂಡಿಬಿಟ್ರೆ ರಾಮನ ಸದಾದರ್ಶದ ದರ್ಶನ ಮನಸ್ಸಿಗೆ ಖಂಡಿತವಾಗಿ ಆಗಿ ಆಗ್ತದೆ. ಇದು ನಿಜವಾದ ಪರಿಚಯ. ಪರಮಾತ್ಮನೆಂದರೆ ಒಬ್ಬ ವ್ಯಕ್ತಿಯಲ್ಲ, ಅದು ಅನಂತ ಕಲ್ಯಾಣ ಗುಣಗಳ ಭಾಂಡಾರ. ಅಂತಹ ಅನಂತ ಕಲ್ಯಾಣ ಗುಣಗಳು ಮನಸ್ಸಿನಲ್ಲಿಯೇ ಮೂಡಬೇಕು. ಅದಕ್ಕಾಗಿಯೇ ಸಮರ್ಥ ರಾಮದಾಸರು ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಹೇಳ್ತಾ ಇದ್ದಾರೆ. ಅವನನ್ನು ಪರಿಚಯ ಮಾಡಿಕೊಂಡು ಆದಮೇಲೆ ಅವನನ್ನು ಚಿಂತಿಸಬೇಕು. ರಾಮ ರಾಮನೆಂದವನು ಶ್ರೀರಾಮನಿಗೆ ಸರಿಯಹನು. ರಾಮ ರಾಮ ಹೇಳ್ತಲೇ ಮನಸ್ಸು ರಾಮನಂತಾಗಬೇಕು. ರಾಮನು ಎಲ್ಲಿದ್ದಾನೆ ಎಂದು ಕೇಳಿದರೆ ಬಲ್ಲ ಜಾಣರ ಮನದಲ್ಲಿಹನು.
ಅಂದರೆ ಪರಮಾತ್ಮಾನುಭವಿಗಳಲ್ಲಿಯೇ ರಾಮನಿದ್ದಾನೆ, ಅವರಿಗೆ ಆ ಪರಿಚಯ ಇರುತ್ತದೆ. ಇದೇ ನಿಜವಾದ ಪರಿಚಯದ ಪ್ರಯೋಜನ. ಮುಂದಿನ ಓವಿ ಏನು? ದೇಹೇ ರಕ್ಷಣಾ ಕಾರಣೇ ಯತ್ನ ಕೇಲ ಪರಿಶೇವಟಿ ಕಾಳಗೇವೋ ನಿಗೇಲ ಕರೀರೇ ಮನ ಭಕ್ತಿಯ ರಾಘವಾಚಿ ಪುಢೇ ಅಂತರಿ ಸೋಡಿ ಚಿಂತಾ ಭವಾಚಿ. ಮನಸ್ಸೇ, ಹಿಂದೆ ನೀನು ದೇಹದ ರಕ್ಷಣೆಗಾಗಿ ಬಹಳ ಪ್ರಯತ್ನ ಮಾಡಿದೆ. ಹಿಂದೆಲ್ಲ ಜನ್ಮ ಬಂದಿತ್ತು ನಿನಗೆ. ಆ ಜನ್ಮ ಬಂದಾಗ ದೇಹವನ್ನು ರಕ್ಷಣೆ ಮಾಡಬೇಕು, ದೇಹ ಸರಿಯಾಗಿಟ್ಕೊಳ್ಬೇಕು ಹೇಳಿ ಪ್ರಯತ್ನ ಮಾಡಿದೆ. ಕೊನೆಗೆ ಮೃತ್ಯು ಆ ದೇಹವನ್ನು ತೆಗೆದುಕೊಂಡೇ ಹೋಗ್ಬಿಡ್ತು. ಇದನ್ನು ನೀನು ತಿಳ್ಕೊಂಡು ಇನ್ನಾದರೂ ಈ ಸಂಸಾರದ ಪ್ರಪಂಚದ ಚಿಂತೆಯನ್ನು ಬಿಟ್ಟು ಅಂತಃಕರಣಪೂರ್ವಕವಾಗಿ ಭಗವದ್ಭಕ್ತಿ ಮಾಡು. ಹಿಂದೆ ಎಷ್ಟೋ ಜನ್ಮಗಳನ್ನು ಪಡೆದು ಬಂದಿರಬಹುದು. ಅನೇಕ ದೇಹಗಳನ್ನು ಇಲ್ಲಿಯ ತನಕ ಹೊತ್ತು ಈ ಜಗತ್ತಿನಲ್ಲಿ ಬದುಕಿ ಸತ್ತಿರಬಹುದು. ಮನಸ್ಸೇ, ಅಲ್ಲಾದರೂ ನೀನು ಮಾಡಿದ್ದೇನೋ ಬರೀ ದೇಹದ ಪೋಷಣೆ, ದೇಹದ ಅಭಿಮಾನ, ದೇಹದ ರಕ್ಷಣೆ, ಅಲ್ಲದೆ ನಿನ್ನ ದೇಹ ಸದಾ ಶಾಶ್ವತ ಹೇಳುವ ನಂಬಿಕೆ. ಆದರೆ ಆ ಮೃತ್ಯು ಈ ಶರೀರವನ್ನು ಈ ಭೂಮಿಯ ಮೇಲೆ ಉಳಿಲಿಕ್ಕೆ ಬಿಡೋದೇ ಇಲ್ಲ. ಯಾಕಂದರೆ ದೇಹ ಅಶಾಶ್ವತ. ನೀನು ನನ್ನ ದೇಹ ಸೌಂದರ್ಯ ಹೇಳೆಲ್ಲ ದೇಹದ ರಕ್ಷಣೆ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದರೂ ನಿನ್ನಿಂದ ಈ ದೇಹವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗೇ ಇಲ್ಲ, ಆಗೋದು ಇಲ್ಲ. ಮತ್ತೆ ದೇಹವನ್ನು ಹೊತ್ಕೊಂಡೇ ಬರ್ತೀನಿ. ಆದರೆ ದೇಹವನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಇದನ್ನು ನೀನು ಸರಿಯಾಗಿ ತಿಳ್ಕೊಂಡು ಬಿಟ್ಟರೆ ನಿನಗೆ ದೇಹದ ಅವಸ್ಥೆ ಏನು ಹೇಳಿ ಪರಿಚಯ ಆಗಿಬಿಡ್ತದೆ. ನಾನು ಹೀಗೆ ಹೇಳ್ತೇನೆ ಹೇಳಿ ಬೇಸರ ಮಾಡ್ಕೊಳ್ಬೇಡ. ನೋಡಿ, ಯಾರಿಗಾದರೂ ದೇಹದ ವಿಚಾರ ಹೇಳಿದರೆ ಬೇಸರ ಆಗ್ತದೆ. ಹಾಗೆ ಸಮರ್ಥ ಹೇಳ್ತಾರೆ, ಮನಸ್ಸೇ, ಈಗ ನೀನು ಹೊತ್ತುಕೊಂಡು ಬಂದಿರುವಂಥ ದೇಹವೂ ಕೂಡ ಅನಿತ್ಯವೇ. ಯಾವಾಗ ದೇಹ ಅಳಿತದೆಯೋ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನೀನು ನನ್ನ ಪತ್ನಿ, ನನ್ನ ಪುತ್ರ, ನನ್ನ ಹಣ, ನನ್ನ ಆಸ್ತಿ, ನನ್ನ ಮನೆ, ನನ್ನ ಮಿತ್ರರು ಹೀಗೆ ಅತಿಯಾಗಿ ಹಚ್ಕೊಳ್ಬೇಡ. ಕರ್ತವ್ಯ ಮಾಡು. ಮೋಹ ಪಟ್ಕೊಂಡು ಕೊನೆಗೊಂದು ದಿನ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕಲ್ವೇ? ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವದ್ಭಕ್ತಿಯನ್ನು ಮಾಡು. ಸಂಸಾರದಲ್ಲಿದ್ದರೂ ಕಂಸಾರಿಯಾದ ಭಗವಂತನ ಚರಣವನ್ನು ಸ್ಮರಿಸ್ತಾ ಇರು. ನೀನು ನಂಬಿಕೊಂಡಂಥ ಯಾವ ವಸ್ತುವು ವ್ಯಕ್ತಿಗಳು ನಿನ್ನೊಂದಿಗೆ ಬರಲಾರರು. ಅದಕ್ಕಾಗಿ ದೇವರ ಭಕ್ತಿ ಮಾಡಿ ಭವಸಾಗರವನ್ನು ದಾಟಲಿಕ್ಕೆ ಪ್ರಯತ್ನ ಮಾಡು. ಸುಮ್ಮನೆ ಸಂಸಾರದ ಚಿಂತೆ ಮಾಡ್ತಾ ಕೊಡರಬೇಡ. ಕಲೌ ಭಕ್ತಿ. ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಒಂದೇ ತಾರಕ. ಕಲಿಯುಗದ ಮಂದಾಧಿಕಾರಿಗಳಿಗೆ ಅಂದರೆ ಅಜ್ಞಾನಿಗಳಿಗೆ ವ್ರತ, ತೀರ್ಥಯಾತ್ರೆ, ಯಾಗ, ಯಜ್ಞ, ಜ್ಞಾನ ಸಾಧನೆ, ಯೋಗ ಸಾಧನೆ ಇವೆಲ್ಲವೂ ಕಷ್ಟವೇ. ಜೀವರಿಗೆ ಭವದಾಟಿಸುವಂಥ, ದುಃಖ ದೂರವಾಗಿಸುವಂಥ, ಭಗವಂತನಲ್ಲಿಗೆ ಮುಟ್ಟಿಸುವಂಥ, ಆತ್ಮಸ್ಫೂರ್ತಿ ನೀಡುವಂಥ ಏಕೈಕ ಸಾಧನೆ ಅಂದರೆ ಭಕ್ತಿ. ಈ ಭಕ್ತಿಯನ್ನು ಮಾಡಬೇಕೇ ವಿನ ಸಂಸಾರದ ಚಿಂತೆ ಮಾಡ್ತಾ ಕೊಡರಬೇಡ. ಏನಾಗಬೇಕು ಎಲ್ಲ ಆಗ್ತದೆ ಅವನಿಚ್ಛೆಯಂತೆ. ನೀನು ಸಂಸಾರದ ಚಿಂತೆಗೆ ತೊಡಗಿದರೆ ಅದು ಎಂದಿಗೂ ಮುಗಿಯಲಾರದ ಕಥೆಯಾಗಿಬಿಡ್ತದೆ. ಒಂದಾದ್ಕೊಳ್ಳೇ ಒಂದು ಚಿಂತೆ. ಯಾಕಂದರೆ ಹರಿಜಾಗರಣೆಯಲ್ಲಿ ಪಾರಣೆ ಚಿಂತೆ, ನಿರತ ಯಾತ್ರೆಯಲ್ಲಿ ಊಟದ ಚಿಂತೆ, ಸರ್ವ ಸತ್ಕಾರ್ಯದಿ ಧನದ ಮೇಲಿನ ಚಿಂತೆ, ಪುರಾಣ ಕೇಳುವಾಗ ಗ್ರಹದ ಚಿಂತೆ, ಗಂಗೆ ಮುಳುಗುವಾಗ ಚೊಂಬು ಮೇಲಿನ ಚಿಂತೆ. ಹೀಗೆಲ್ಲ ಆಗಬಾರ್ದು. ಭಕ್ತಿ ಅಂದರೆ ಪರಮಾತ್ಮನ ಕುರಿತಾದ ಪ್ರೀತಿಯ ಆನಂದದ ಅಭಿವ್ಯಕ್ತಿ. ಅದು ಅಂತರಂಗದೊಳಗಿಂದ ಹೊರಹೊಮ್ಮುವ ಭಕ್ತಿಯ ಪ್ರಕಟ ಸ್ವರೂಪ. ಆದರೂ ಅದನ್ನು ಬಾಯಿಂದ ಹೇಳಲಿಕ್ಕಾಗೋದಿಲ್ಲ. ಮಾಯೆಯನ್ನು ಭಕ್ತಿಯನ್ನು ಹೀಗೆ ಹೇಳಲಿಕ್ಕಾಗೋದಿಲ್ಲ. ಎರಡೂ ಅನಿರ್ವಚನೀಯ. ದೇವರ ಮೇಲೆ ಅನಿರ್ವಚನೀಯವಾದ ಪರಮ ಪ್ರೇಮ ಹುಟ್ಟಿಬಿಟ್ರೆ ಅನಿರ್ವಚನೀಯವಾದ ಮಾಯೆಯೂ ಕೂಡ ನಷ್ಟವಾಗಿಬಿಡ್ತದೆ. ಪರಮಾತ್ಮನ ಹೇಳ್ತಾನೆ, ಭಕ್ತಿಯ ಮಹಿಮೆ ನನ್ನಿಂದಲೂ ವರ್ಣಿಸಲಿಕ್ಕಾಗುವುದಿಲ್ಲ ಅಲ್ಲಿ ಹೇಳ್ತಾನಂತೆ. ನಾನು ಭಕ್ತರ ಪರಮ ಪ್ರೇಮ ರೂಪವಾದ ಭಕ್ತಿಯ ಬಂಧನಕ್ಕೆ ಸಿಲುಕಿಬಿಟ್ಟಿದ್ದೇನೆ, ಭಕ್ತಾಧೀನನಾಗಿದ್ದೇನೆ ಹೇಳಿ ಹೇಳ್ತಾನೆ. ಒಮ್ಮೆ ಪಾಪ ಇದೆ ಶರೀರದಲ್ಲಿ ಅಂದರೆ ಭಕ್ತಿ ಪ್ರವೇಶವಾದ ಕೂಡಲೇ ಪಾಪ ಹೋಗ್ಬಿಡ್ತದೆ. ಅದಕ್ಕಾಗಿ ಮನಸ್ಸೇ, ಕರೀರೇ ಮನ ಭಕ್ತಿಯ ರಾಘವಾಚಿ ಪುಡೇ ಅಂತರಿ ಸೋಡಿ ಚಿಂತಾ ಭವಾಚಿ. ಸೋಡಿ ಅಂದರೆ ಬಿಡಬೇಕು. ಶ್ರೀರಾಮನ ಭಕ್ತಿ ಮಾಡು. ಅಂತರಂಗದ ತುಂಬ ಹತ್ತಿಕೊಂಡಿರುವಂಥ ಸಂಸಾರದ ಚಿಂತನೆಯನ್ನು ಬಿಟ್ಟಾಕು. ಯಾಕೆ ಚಿಂತೆ ಮಾಡುತ್ತೆ? ಎಲ್ಲವೂ ಪರಮಾತ್ಮನ ಇಚ್ಛೆಯಂತೆ ಆಗ್ತದೆ ಅಂದಾಗ ಚಿಂತೆ ಮಾಡಿ ಪ್ರಯೋಜನ ಏನು? ಚಿಂತೆ ಮಾಡಿ ನಿನ್ನ ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯೇ? ಇಲ್ಲ. ಅದಕ್ಕಾಗಿ ಭಗವಂತನ ಭಕ್ತಿಯನ್ನು ಮಾಡು. ಅಂತರಂಗದ ತುಂಬ ಭಗವಂತನನ್ನು ತುಂಬಿಕೊಳ್ಳಿ ಶ್ರೀ ಸಮರ್ಥರು ಹೇಳ್ತಾರೆ. ಮುಂದಿನ ಓವಿ ಹೇಳ್ತಾರೆ ಅವರು, ಭವಾಚ್ಯಾ ಭಯೇ ಕಾಯ ಭೀತೋ ಸಲಂಡಿ ಧರೀರೇ ಮನಾ ಧೀರದಾಕಾಸಿ ಸಾಂಡಿ ರಘುನಾಯಕ ಸಾರಿಖ ಸ್ವಾಮಿ ಶೀರಿ ನುಪೇಕ್ಷಿ ಕದಾ ಕೋಪಲ್ಯ ದಂಡಧಾರಿ. ಮನಸ್ಸಿಗೆ ಹೇಳ್ತಾರೆ, ಹೇಳಿ ಮನಸ್ಸೇ, ಯಾಕೆ ಹೆದರ್ತಿ ನೀನು? ಭವದ ಭಯ ನಿನಗೆ ಎಲ್ಲಿದೆ? ಯಾಕೆ ನಿನಗೆ ಭಯ? ಭಯವನ್ನು ಬಿಟ್ಟು ಧೈರ್ಯ ತಾಳು.
ನೀನು ದೇವದೇವೋತ್ತಮನಾದಂಥ ಶ್ರೀರಾಮನ ರಕ್ಷಣೆಯಲ್ಲಿರುವಾಗ ಒಮ್ಮೆ ಯಮನೇ ಕೋಪಿಸಿಕೊಂಡರೂ ಸಹ ಆ ಸ್ವಾಮಿಯಾದ ಶ್ರೀರಾಮನು ನಿನ್ನನ್ನು ಎಂದಿಗೂ ಉಪೇಕ್ಷೆ ಮಾಡೋದಿಲ್ಲ. ಭವ ಭಯ ನಾವು ಹೇಳ್ತೇವಲ್ವೇ, ಶ್ರೀ ಸಮರ್ಥರು ಹೇಳ್ತಾನೆ, ಮನಸ್ಸೇ ಈ ಭವದ ಭಯ ನಿನಗೆ ಯಾಕೆ? ಹೆದರಿದರೆ ಎಲ್ಲವೂ ಹೆದರಿಸ್ತದೆ, ಹೆದರದೇ ಧೈರ್ಯದಿಂದ ನಿಂತರೆ ಎಲ್ಲವೂ ನಿನಗೆ ಹೆದರ್ತದೆ. ನೋಡಿ ಎಂಥ ಅದ್ಭುತ ಮಾತು. ಮನಸ್ಸೇ ನಿನ್ನ ರಕ್ಷಣೆ ಭಗವಂತನಿಂದ ಆಗ್ತಾ ಇರುವಾಗ ನಿನಗೆ ಯಾಕೆ ಈ ಸಂಸಾರದ ಹಂಚಿಕೆ? ತಾಯಿಯ ಮಡಿಲಲ್ಲಿ ಮಗು ಇರುವಾಗ ಮಗುವಿಗೆ ಭಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಭಗವಂತನ ರಕ್ಷಣೆಯಲ್ಲಿ ನಾವಿರುವಾಗ ಭಗವಂತನು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಹೇಳುವ ನಂಬಿಕೆ ನಮ್ಮಲ್ಲಿ ದೃಢವಾಗಿರುವಾಗ ಈ ಸಂಸಾರಕ್ಕೆ ನಾವು ಯಾಕೆ ಹೆದರಬೇಕು? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಹೇಳಿ ಹೇಳ್ತಾರೆ ಸಂತರು. ಹಾಗೆ ಧೈರ್ಯದಿಂದ ಎದುರಿಸಿ ನಿಲ್ಲಬೇಕು. ದೇವರಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಕೊಂಡಂತಹ ನಮಗೆ ಭವದ ಭಯವೇ ಇರಲಿಕ್ಕೆ ಸಾಧ್ಯ ಇಲ್ಲ. ಭವಕ್ಕೆ ಭಯವನ್ನುಂಟು ಮಾಡುವ ಸಾಮರ್ಥ್ಯ ಭಗವಂತನಲ್ಲಿ ಇರ್ತದೆ. ಅಭಯದಾಯಕನಾದಂತಹ ಭಗವಂತನ ಆಸರೆಯಲ್ಲಿ ಇರುವಂಥವರಿಗೆ ಭವದ ಭಯ ಸ್ವಲ್ಪವೂ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮೇಲಿನ ನಂಬಿಕೆಯಲ್ಲಿ ಅಥವಾ ವಿಶ್ವಾಸದಲ್ಲಿ ದೃಢತೆ ಇಲ್ಲದೇ ಇದ್ದರೆ ಮಾತ್ರ ನಮಗೆ ಅಂಜಿಕೆ. ಅವನಲ್ಲಿ ನಾವು ಸದೃಢವಾದ ನಂಬಿಕೆ ಇಟ್ಟಿರುವಾಗ ಭವಕ್ಕೆ ಹೆದರುವ ಮಾತೇ ಇಲ್ಲ. ಮನಸ್ಸೇ ಭವದ ಭಯ ಬಿಟ್ಟು ನಿನ್ನೊಳಗೆ ಧೈರ್ಯ ತಾಳು. ನಿನ್ನೊಳಗಿರುವ ಧೈರ್ಯವೇ ಭವ ಎನ್ನುವಂಥ ಸಿಂಹವನ್ನು ಸೀಳಲಿಕ್ಕೆ ಮುಂದಾಗ್ತದೆ. ನೀನು ಪುಕ್ಕಲಾಗಿದ್ದರೆ ಈ ಭವ ಏನು, ಚಿಕ್ಕ ಇರುವೆಯೂ ಕೂಡ ನಿನ್ನನ್ನು ಹೆದರಿಸಿಬಿಡ್ತದೆ. ಮನಸ್ಸಿನಲ್ಲಿ ಭಗವಂತನ ಕುರಿತಾದ ವಿಶ್ವಾಸವನ್ನು ಇಟ್ಟುಕೊಂಡು ಎಷ್ಟೋ ಭಕ್ತರು, ಸಂತರು, ಮಹಾತ್ಮರು ಈ ಭವಸಾಗರವನ್ನು ದಾಟಿ ಹೋದರು, ಭವದ ಭಯವನ್ನು ಕಿತ್ತೆಸೆದರು. ಮನಸ್ಸೇ ನೀನು ಅಂಜುಬುರುಕನಾಗಿದ್ದರಿಂದಲೇ ನಿನಗೆ ಭವದ ಭಯ ಇದೆ, ಕಷ್ಟದ ಭಯ ಇದೆ, ಅಪಮಾನದ ಭಯ ಇದೆ, ತಿರಸ್ಕಾರದ ಭಯ ಇದೆ, ಮರಣ ಭಯ ಇದೆ, ರೋಗದ ಭಯ ಇದೆ. ನೀನು ಭಗವಂತನಲ್ಲಿ ಪೂರ್ಣ ವಿಶ್ವಾಸವನ್ನು ಇಡದೇ ಇರುವುದರಿಂದಲೇ ನಿನಗಿವೆಲ್ಲ ಭಯ ಇದೆ. ಭಗವಂತನು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಹೇಳುವ ನಂಬಿಕೆ ನಿನ್ನಲ್ಲಿದ್ದರೆ ನೀನು ಭವಕ್ಕೆ ಹೆದರ್ತಾ ಇರಲಿಲ್ಲ. ಆಗಲಿ, ನನ್ನ ಮಾತನ್ನು ಕೇಳಿದ ಮೇಲಾದರೂ ನಿನ್ನೊಳಗೆ ನೀನು ಧೈರ್ಯವನ್ನು ತಂದುಕೋ. ಧೈರ್ಯದಿಂದಲೇ ಭವದ ಅಂಜಿಕೆ ನಿವಾರಿಸಲ್ಪಡುತ್ತದೆ. ತನ್ನನ್ನು ನಂಬಿದ ಭಕ್ತನನ್ನು ಎಂದಿಗೂ ಆ ಪರಮಾತ್ಮನ ಉಪೇಕ್ಷೆ ಮಾಡೋದಿಲ್ಲ. ಒಮ್ಮೆ ಯಮನೇ ಬಂದು ನಿನಗೆ ಭಯ ಹುಟ್ಟಿಸಿದರು, ನಿನ್ನ ಆ ಮೃತ್ಯು ಭಯವನ್ನು ಭಗವಂತನು ಕ್ಷಣ ಮಾತ್ರದಲ್ಲಿ ನಿವಾರಿಸಿಬಿಡ್ತಾನೆ. ಶ್ರೀರಾಮನು ಕರುಣಾವಂತನಿದ್ದಾನೆ. ಯಾರೇ ಉಪೇಕ್ಷೆ ಮಾಡಿದರೂ ಆ ದೇವರು ಮಾತ್ರ ನಂಬಿದ ಭಕ್ತನ ಕೈ ಬಿಡಲಾರ. ಹೇಳಿ ಸಮರ್ಥರ ಮನಸ್ಸಿಗೆ ಭವದ ಚಿಂತೆ ಮಾಡಬೇಡ, ಧೈರ್ಯ ತಾಳಿ ಭವದ ಭಯವನ್ನು ಅಳಿಸಿಕೊ. ಶ್ರೀರಾಮನ ರಕ್ಷಣೆಯಲ್ಲಿ ನೀನಿರುವಾಗ ಭವಕ್ಕೆ ಅಂಜುವ ಅವಶ್ಯಕತೆ ಇಲ್ಲ ಹೇಳುವುದನ್ನು ಹೇಳ್ತಾ ಇದ್ದಾರೆ. ಎಂಥ ಅದ್ಭುತವಾದ ಧೈರ್ಯವನ್ನು ಮನಸ್ಸಿಗೆ ಕೊಡ್ತಾ ಇದ್ದಾರೆ ನೋಡಿ. ಶ್ರೀ ಸಮರ್ಥರ ಮನೋಬೋಧೆ ಅಷ್ಟು ಅದ್ಭುತವಾದದ್ದು. ಯಾವ ವಯಸ್ಸಿನ ಜನರೇ ಇರಲಿ ಅವರಿಗೆಲ್ಲರಿಗೂ ಈ ಮನೋಬೋಧೆ ಅತ್ಯಂತ ಅಗತ್ಯ ಇದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅಷ್ಟು ಶ್ರೇಷ್ಠ ತತ್ವಬೋಧೆ, ನಿತ್ಯಬೋಧೆ ಈ ಮನಾಚೆ ಶ್ಲೋಕದಲ್ಲಿದೆ. ಸಮರ್ಥರು ಇದನ್ನು ಶ್ರೀ ದತ್ತನ ಪ್ರೇರಣೆಯಿಂದ ಬರೆದಿದ್ದು. ಇಂತಹ ಮನೋಬೋಧೆಗೆ ನಮಸ್ಕಾರ ಮಾಡುತ್ತಾ, ಈ ಮನೋಬೋಧೆಯಲ್ಲಿ ಏನೇನು ಸಮರ್ಥರು ಬೋಧಿಸಿದಾರೋ ಅದೆಲ್ಲವೂ ನಮ್ಮ ಅಂತರ್ಗತವಾಗಲಿ, ನಮ್ಮ ಜೀವನಾನುಸರಣೀಯ ವಿಷಯವಾಗಲಿ ಹೇಳಿ ಪರಮಾತ್ಮನಲ್ಲಿ ಬೇಡ್ತಾ ನಾವು ಇವತ್ತಿನ ತರಗತಿಯನ್ನು ಮುಗಿಸ್ತೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಶ್ರೀ ಸಮರ್ಥರಾಮದಾಸ್ ಸ್ವಾಮಿ ಮಹಾರಾಜ್ ಕಿ ಜೈ. ಗುರುದೇವ ದತ್ತ.